ವಾಗೀಶಾಧ್ಯಸ್ಸು ಮನಸಸ್ಸ ಸರ್ವಾರ್ಥಾನಮಮಕ್ಕಯೇ ಯನ್ನತ್ವಾ ಗತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಈ ಹೊಸ ವರ್ಷ ಅಂದರೆ ಪರಾಭವ ನಾಮ ಸಂವತ್ಸರ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ? ಈ ಪರಾಭವ ನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಉಜ್ವಲವಾದಂತಹ ಭವಿಷ್ಯ ಏನಾದರೂ ನಿರ್ಮಾಣ ಆಗತಕ್ಕಂತಹ ಯೋಗಗಳು ಏನಾದರೂ ಇದೆಯಾ? ಈ ವರ್ಷದಲ್ಲಿ ಲಾಭ ನಷ್ಟಗಳು ಎಷ್ಟು, ಸುಖ ದುಃಖಗಳು ಎಷ್ಟು, ಆರೋಗ್ಯ ಅನಾರೋಗ್ಯದ ಒಂದು ಪ್ರಮಾಣ ಯಾವ ರೀತಿಯಾಗಿರುತ್ತೆ, ಗಳಿಸ್ತಕ್ಕಂತಹ ಆದಾಯವೆಷ್ಟು, ಕಳೆದುಕೊಳ್ಳತಕ್ಕಂತಹದ್ದು ಎಷ್ಟು ಅನ್ನತಕ್ಕಂಥದ್ದನ್ನು ಈ ಒಂದು ವರ್ಷದಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಪ್ರಮುಖವಾಗಿ ಗುರುವಿನ ಒಂದು ಬದಲಾವಣೆ ಏನು 1/6/2000 ಅಂದರೆ ಜೂನ್ವರೆಗೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಜೂನ್ ನಂತರದಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ 31/10 ಕೂಡ ಅಕ್ಟೋಬರ್ವರೆಗೂ ಇದ್ದು ಆ ತಿಂಗಳ ಅಂತ್ಯದಲ್ಲಿ ಪುನಃ ಅತಿಚಾರ ನಡೆಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ 24 ಜನವರಿ 27 ಇಸ್ವಿಯಲ್ಲಿ ಪುನಃ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು. ಇಷ್ಟು ಗುರುವಿನ ಪ್ರಮುಖವಾದಂತಹ ಬದಲಾವಣೆ. ಇನ್ನು ಶನಿ ಸಿಂಹರಾಶಿಯಲ್ಲೇ ವರ್ಷ ಪೂರ್ತಿ ಇರತಕ್ಕಂಥದ್ದು, ವಕ್ರಿ ಮತ್ತು ರುಜುಗತಿ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಬದಲಾವಣೆ. ರಾಹುಕೇತು ವರ್ಷದ ಅಂತ್ಯದಲ್ಲಿ ಬದಲಾವಣೆಯನ್ನು ಸ್ಥಾನ ಪಲ್ಲಟವನ್ನು ಮಾಡ್ತಾರೆ. ಇನ್ನು ಉಳಿದಂತೆ ಅಸ್ಥಿರವಾದಂತಹ ಗ್ರಹವಾದಂತಹ ಶುಕ್ರ, ಕುಜ, ಬುಧ ಇವೆಲ್ಲವೂ ಕೂಡ ರಾಶಿ ಒಂದು ವರ್ಷದ ಫಲ ಅಂತಂದಾಗ ಅಷ್ಟೊಂದು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಅದರಿಂದ ಇಲ್ಲಿ ಪ್ರಮುಖವಾಗಿ ಗುರು ಮತ್ತು ರವಿ ರಾಶ್ಯಾಧಿಪತಿಯಾದಂತಹ ಚಂದ್ರನ ಒಂದು ಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದು, ಜಾತಕದಲ್ಲಿ ಚಂದ್ರನ ಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಒಂದು ಮಧ್ಯಮ ಫಲ, ಈ ವರ್ಷದಲ್ಲಿ ಮಧ್ಯಮ ಫಲ ಅಂತ ಹೇಳಬಹುದು. ಅಷ್ಟೊಂದು ಕಷ್ಟ ನಷ್ಟಗಳು ಇಲ್ಲ, ಸಂಪೂರ್ಣವಾಗಿ ಸುಖವಾಗಿರ್ತಾರೆ ಅಂತ ಹೇಳುವುದಕ್ಕೆ ಆಗುವುದೂ ಇಲ್ಲ. ಈ ರೀತಿಯಾಗಿ ಅನಾರೋಗ್ಯವೂ ಅಷ್ಟೊಂದು ಬಾಧಿಸುವುದಿಲ್ಲ, ಆರೋಗ್ಯವೂ ಇದೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಈ ರೀತಿಯಾದಂತಹ ಒಂದು ಫಲ ಅನ್ನತಕ್ಕಂಥದ್ದು. 8ರಷ್ಟು ಆದಾಯ, 11ರಷ್ಟು ಅಪವ್ಯಯ, ಜೊತೆಯಲ್ಲಿ 6 ಅಂದರೆ ರೋಗ ಮತ್ತು ಅನಾರೋಗ್ಯಕ್ಕೆ ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸುಖ ಎಷ್ಟು ದುಃಖ ಎಷ್ಟು ಅಂದರೆ ಎರಡೂ ಕೂಡ 50-50 ಅಂತ ಹೇಳಬಹುದು. ಈ ರೀತಿಯಾದಂತಹ ಒಂದು ಫಲ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಏನು ಗಮನಾರ್ಹವಾದಂತಹ ಬದಲಾವಣೆಗಳು ಉಂಟಾಗಬಹುದು? ಪ್ರಮುಖವಾಗಿ ಯಾವ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬೇಕು ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೇಳತಕ್ಕಂಥದ್ದು ಏನು ಅಂದರೆ, ಈ ವರ್ಷದಲ್ಲಿ ನಮಗೇನು ಆರ್ಥಿಕವಾದಂತಹ ಉನ್ನತಿ ಇದೆಯಾ ಅಂತ. ಅದು ದುಡ್ಡು ಇರತಕ್ಕಂಥವ್ರಿಗೂ ಪ್ರಶ್ನೆ ಇರುತ್ತೆ, ದುಡ್ಡು ಇಲ್ಲದೇ ಇರತಕ್ಕಂಥವ್ರಿಗೂ ಅಂತಹ ಪ್ರಶ್ನೆ ಇದ್ದೇ ಇರುತ್ತೆ, ಆರ್ಥಿಕವಾದಂಥ ಅಭಿವೃದ್ಧಿ. ಇನ್ನು ಕುಟುಂಬದಲ್ಲಿ ಏನಾದರೂ ತುಂಬ ನಿರೀಕ್ಷಿತವಾದಂತಹ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ಉದಾಹರಣೆ ಮದುವೆ ಆಗತಕ್ಕ ಮಕ್ಕಳಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನತಕ್ಕಂತಹದ್ದಿರುತ್ತೆ. ಕೆಲಸ ಸಿಗದೇ ಇರತಕ್ಕ ನಿರುದ್ಯೋಗಿಗಳಿಗೆ ಕೆಲಸ ಸಿಗತಕ್ಕಂಥದ್ದು, ಇದೆಲ್ಲ ಕೂಡ ಉದ್ಯೋಗ, ಒಟ್ಟಿನಲ್ಲಿ ಆದಾಯಕ್ಕೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದರಿಂದ ಈ ಅನಾವಶ್ಯಕವಾಗಿ ಖರ್ಚಾಗತಕ್ಕಂಥದ್ದನ್ನು ಕರ್ಕಾಟಕ ರಾಶಿಯವರು ತಡೆಯಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಅನಿರೀಕ್ಷಿತವಾದಂತಹ ಅಥವಾ ಅದರ ಒಂದು ಅವಶ್ಯಕತೆ ಇರುವುದಿಲ್ಲ ಅಂತಹದಕ್ಕೆ ಅನಾವಶ್ಯಕವಾಗಿ ಖರ್ಚು ಮಾಡತಕ್ಕಂತಹ ಕಾರಣದಿಂದಾಗಿ ಕೂಡಿಟ್ಟ ಹಣವನ್ನೆಲ್ಲ ನೀವು ಕಳೆದುಕೊಳ್ಳಬೇಕಾಗತ್ತೆ. ಹಣವನ್ನು ನೀವು ಖರ್ಚು ಮಾಡಬೇಕಾದರೆ, ಖರೀದಿಗಳನ್ನು ಮಾಡಬೇಕಾದರೆ ಯೋಚಿಸಿ ಯಾವುದು ಅವಶ್ಯಕತೆ ಇದೆ ಅಂತಹದ್ದನ್ನು ಮಾತ್ರ ಮಾಡತಕ್ಕಂಥದ್ದು ಒಳ್ಳೆಯದು. ಅದು ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇರಬಹುದು. ವೃಥಾ ಧನವ್ಯಯ ಅಂತೇಳಿ ಹೇಳ್ತಾರೆ. ಯಾವುದೊಂದು ಸೈಟನ್ನು ಖರೀದಿ ಮಾಡ್ತೀರಾ, ಅದರ ದಾಖಲೆ ಪತ್ರಗಳು ಚೆನ್ನಾಗಿರದೆ ಅದೇ ಸಮಸ್ಯೆ ಆಗಿ ಆ ಮೂಲಕ ಅದು ಸೈಟು ಕೈ ತಪ್ಪಿ ಹೋಗ್ಬೋದು, ಹಣವೂ ಕೂಡ ಹೋಗಿಬಿಡ್ಬೋದು. ಇಂತಹ ಸಮಸ್ಯೆಗಳಾಗುತ್ತೆ. ಅಥವಾ ಸಾಲ ಕೊಟ್ಟಾಗ ಅವರು ತಿರುಗಿ ಸಾಲವನ್ನು ಕೊಡದೇ ಇರತಕ್ಕಂತಹದ್ರಿಂದ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ಅಥವಾ ಯಾವುದೋ ದುಬಾರಿ ಒಂದು ವಾಹನವನ್ನು ಕೊಂಡುಕೊಳ್ಳತಕ್ಕಂಥದ್ದು, ಇಂತಹದ್ದು ಯಾವುದೋ ಅವಶ್ಯಕತೆ ಇಲ್ಲ
ಅಂತಹದ ಕಡೆ ಬುದ್ಧಿ ಪ್ರೇರಣೆಯಾಗಿ ಅಂತಹದ್ದನ್ನೇ ಮಾಡಿ ಆ ಮೂಲಕ ಹಣವನ್ನು ಕಳೆದುಕೊಳ್ಳತಕ್ಕಂತಹ ಪ್ರವೃತ್ತಿ ಇರುವುದರಿಂದ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳಿ ಇಲ್ಲಿ ಹೇಳಬೇಕಾಗತ್ತೆ. ಜೊತೆಯಲ್ಲಿ ಇದಷ್ಟೇ ಅಲ್ಲ, ನಿಮಗೆ ನಂಬಿಕಸ್ಥರು ಕೈ ಕೊಡತಕ್ಕಂಥದ್ದು ಅಂದರೆ ಯಾರು ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಬಂಧು ಬಾಂಧವರು ಇರ್ಬೋದು, ಯಾರೇ ಇರ್ಬೋದು, ನೀವು ಯಾರನ್ನು ತುಂಬ ನಂಬಿಕಸ್ಥರು ಅಥವಾ ನಂಬ್ತಿರೋ ಅವರೇ ನಿಮಗೆ ಕತ್ತು ಕುಯ್ಯತಕ್ಕಂತಹ ಒಂದು ಪ್ರವೃತ್ತಿಯು ಕೂಡ ಈ ವರ್ಷದಲ್ಲಿ ನಡೆಯುತ್ತೆ. ಅಂದರೆ ವಂಚನೆಗೆ ಒಳಗಾಗತಕ್ಕಂತಹ ಕೆಲವೊಂದು ದೋಷಗಳು ಕೂಡ ಉಂಟಾಗುವುದರಿಂದ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಮಾಡಿ. ಜೊತೆಯಲ್ಲಿ ಯಾರನ್ನು ಕೂಡ ಅಷ್ಟಾಗಿ ನಂಬದೇ ಇರತಕ್ಕಂಥದ್ದು, ನಿಮ್ಮ ಎಚ್ಚರಿಕೆಯಲ್ಲಿ ನಿಮ್ಮ ಜಾಗರೂಕತೆಯಲ್ಲಿ ನೀವು ಇರತಕ್ಕಂಥದ್ದು ಆರ್ಥಿಕ ವಿಚಾರಗಳಲ್ಲಿ ನಿಮಗೆ ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ಕೆಲವೊಂದು ಸ್ಥಳ ಬದಲಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು ಈ ವರ್ಷದಲ್ಲಿ. ಅಂದರೆ ಸ್ವದೇಶ ವಿದೇಶ ಎರಡು ಮೂರು ರೀತಿಯ ಆಪ್ಷನ್ಗಳು ಬರುತ್ತೆ. ನೀವು ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿದ್ದರೆ ನಗರಕ್ಕೆ ಹೋಗತಕ್ಕಂಥದ್ದು, ಅಥವಾ ನಗರದಿಂದ ಹಳ್ಳಿಗೆ ಹೋಗತಕ್ಕಂಥದ್ದು, ಈ ದೇಶದಿಂದ ಪರದೇಶಕ್ಕೆ ಹೋಗತಕ್ಕಂಥದ್ದು, ಅಥವಾ ಒಂದು ರಾಜ್ಯದಿಂದ ರಾಜ್ಯಕ್ಕೆ ಹೋಗತಕ್ಕಂಥದ್ದು, ಉದ್ಯೋಗ ವ್ಯವಹಾರ ನಿಮಿತ್ತವಾಗಿ ಹೋಗತಕ್ಕಂಥ ಇಂತಹದಕ್ಕೆಲ್ಲ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂಭವಿಸುತ್ತೆ. ಆದ್ದರಿಂದ ನೀವು ಮಾಡತಕ್ಕಂತಹ ಕೆಲಸದ ಕ್ಷೇತ್ರ ಬದಲಾವಣೆಯಾಗತಕ್ಕಂತಹ ಸಾಧ್ಯತೆಗಳನ್ನು ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ಅದರಲ್ಲೂ ಅವರವರ ಒಂದು ಜಾತಕದ ಫಲಾಫಲಗಳಿಗೆ ಅನುಸಾರವಾಗಿ ವಿದೇಶಕ್ಕೆ ಹೋಗತಕ್ಕಂತಹದ್ದು ಏನಾದರೂ ಇದ್ದರೆ ಈ ವರ್ಷದಲ್ಲಿ ಅಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅಂತಹ ಆಸೆ ಇದ್ದರೆ ವಿದೇಶಕ್ಕೆ ಹೋಗತಕ್ಕಂತಹ ಯೋಗ ಇದೆ. ಅಥವಾ ನೀವು ಅಂದುಕೊಂಡಿರಲ್ಲ, ನಾವು ಇಲ್ಲೇ ಇರ್ತೀವಿ ತುಂಬ ವರ್ಷ ಅಂತ ಅಂದುಕೊಂಡಿರ್ತೀರ, ಆದರೆ ಅದನ್ನು ಬದಲಾವಣೆ ಮಾಡತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ. ಅಂತ ನೀವು ಮಾಡತಕ್ಕಂತಹ ವ್ಯಾಪಾರದ ಕ್ಷೇತ್ರ, ವ್ಯವಹಾರದ ಕ್ಷೇತ್ರ, ಉದ್ಯೋಗದ ಕ್ಷೇತ್ರ ಏನಿದೆ ಇದೆಲ್ಲವೂ ಕೂಡ ಈ ವರ್ಷದಲ್ಲಿ ಬದಲಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ಅಂದರೆ ಕೆಲಸವನ್ನು ಬದಲಾಯಿಸ್ತೀರಾ, ದೂರ ಹೋಗ್ತೀರಾ ಅಂಥೇಳಿ ಅರ್ಥ. ವಿದೇಶಕ್ಕೆ ಹೋಗತಕ್ಕಂಥದ್ದು, ಅಥವಾ ನೀವ್ಯಾದರೂ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರ ಇನ್ನೊಂದು ಬ್ರಾಂಚ್ ಇರ್ಬೋದು, ಅಥವಾ ಅದನ್ನೇ ಇನ್ನೊಂದು ಕಡೆ ಸ್ಥಳಾಂತರ ಮಾಡತಕ್ಕಂತಹ ಶಿಫ್ಟ್ ಮಾಡತಕ್ಕಂತಹ ಸಂದರ್ಭವು ಬರಬಹುದು. ಈ ರೀತಿಯಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಆಗತಕ್ಕಂತಹದ್ದು ಇರುತ್ತೆ. ಜೊತೆಯಲ್ಲಿ ನೀವು ಮಾಡತಕ್ಕಂತಹ ಕೆಲಸ ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ಬೋದು, ಶಿಕ್ಷಕರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಅಥವಾ ಇನ್ನಿತರ ವಿದ್ಯುತ್ ಸಂಬಂಧಿತ ಕೆಲಸ ಮಾಡತಕ್ಕಂಥವ್ರವರು, ಕಟ್ಟಡಗಳನ್ನು ಕಟ್ಟತಕ್ಕಂಥವ್ರವರು, ಕಲಾವಿದರಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಪದೇ ಪದೇ ವಿಘ್ನಗಳು ಬರ್ತಾ ಇರುತ್ತೆ, ಒಂದಲ್ಲ ಒಂದು ರೀತಿಯಾದಂತಹ ಅಡೆತಡೆಗಳು. ಅದರಿಂದ ಇದು ಯಾಕೆ ಬರ್ತಾ ಇದೆ, ಏನು ಮಾಡಬೇಕು, ಯಾವ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮುಗಿಸುವುದಕ್ಕೆ ಆಗುವುದಿಲ್ಲವಲ್ಲ ಅನ್ನತಕ್ಕಂತಹ ಸಮಸ್ಯೆ ಉದ್ಭವಿಸಬಹುದು. ಅದರಿಂದ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಪ್ರಯತ್ನದಲ್ಲಿ ಪದೇ ಪದೇ ವಿಘ್ನಗಳು ಬರುವುದರಿಂದ ಗಣಪತಿಯನ್ನು ಹೆಚ್ಚು ಆರಾಧಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ನಿಮ್ಮ ಒಂದು ಸಾಧನೆ ಪರಿಶ್ರಮಕ್ಕೆ ಸೂಕ್ತವಾದಂತಹ ಒಂದು ಫಲ ಸಿಗತಕ್ಕಂತಹ ಸಮಯದಲ್ಲಿ ಅದು ಸಿಗದೇ ಇರ್ಬೋದು, ಅಥವಾ ಪರರ ಪಾಲಾಗಬಹುದು. ಹೀಗೆಲ್ಲ ಇರುತ್ತೆ. ಎಷ್ಟೋ ಕ್ಷೇತ್ರಗಳಲ್ಲಿ ಅವರು ಎಲ್ಲ ಕಷ್ಟಪಟ್ಟಿರ್ತಾರೆ, ಆದರೆ ಬೇರೆಯವರು ಆ ಹೆಸರನ್ನು ಅನ್ನೋ ಕ್ರೆಡಿಟನ್ನು ಅವರು ತೆಗೆದುಕೊಳ್ತಾರೆ. ಹೀಗಾಗಿ ಬಿಡುತ್ತೆ, ಅವರು ದುರದೃಷ್ಟರು ಅಂತೇಳಿ ಹೇಳಬೇಕಾಗುತ್ತೆ. ಅದರಿಂದ ಇಂತಹ ಕೆಲವೊಂದು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿಯೂ ಕೂಡ ಈ ಪರಾಭವ ನಾಮ ಸಂವತ್ಸರದಲ್ಲಿ ಪದೇ ಪದೇ ಎದುರಾಗುವುದರಿಂದ ಅದಕ್ಕೆ ಸೂಕ್ತವಾದಂತಹ ಜಪ ತಪ ಇವುಗಳನ್ನು ಮಾಡಿ ಆ ಮೂಲಕ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಕೆಲಸದಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಗುರು ಸಿಂಹರಾಶಿಗೆ ಹೋದ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅನ್ನತಕ್ಕಂಥದ್ದು ಬರುತ್ತೆ. ಆ ಸಮಯದಲ್ಲಿ ಒಂದು ವಿಶೇಷವಾದಂತಹ ನಿಮ್ಮ ಕಾರ್ಯಯೋಜನೆಗಳನ್ನೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತರುವುದಕ್ಕೆ ಉತ್ತಮವಾದಂತಹ ಸಮಯ ಅಂತ ಹೇಳಬಹುದು. ಅದರಿಂದ ಇನ್ನು ಬಂಧು ಮಿತ್ರರ ಸಹಾಯ, ನಿಮ್ಗೆ ಯಾವುದೋ ಒಂದು ಸಾಲವನ್ನು ತೀರಿಸಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಕಷ್ಟ ಕಾಲದಲ್ಲಿ ಬಂಧು ಮಿತ್ರರ ಒಂದು ಸಹಾಯದಿಂದಾಗಿ ಆ ಸಾಲವನ್ನು ತೀರಿಸಿ ಆ ಋಣಮುಕ್ತರಾಗತಕ್ಕಂತಹ ಒಂದು ಯೋಗವು ಕೂಡ ಒದಗಿ ಬರುತ್ತೆ. ಯಾಕೆಂದರೆ ಯಾವುದೇ ಆದರೂ ಕೂಡ ಅದು ನಿಮಗೆ ಟೈಮ್ ಚೆನ್ನಾಗಿದ್ದರೆ ಆ ಗ್ರಹಗತಿಗಳ ಒಂದು ಬುದ್ಧಿ ಪ್ರೇರಣೆಯಿಂದಾಗಿ ನಿಮಗೆ ಸಹಾಯ ಮಾಡದೇ ಇರತಕ್ಕಂಥವ್ರು ಕೂಡ ಸಹಾಯ ಮಾಡಬೇಕು ಅನ್ನತಕ್ಕಂತಹ ಬುದ್ಧಿ ಬರುತ್ತೆ. ಅದರಿಂದ ಜೀವನದಲ್ಲಿ ಕಷ್ಟಗಳಿಂದ ಹೊರ ಬರ್ತೀರ. ಎಷ್ಟೋ ಜನದ ಜೀವನದಲ್ಲಿ ಈ ರೀತಿ ಆಗುತ್ತೆ. ಅವರು ಆ ರೀತಿ ನಮಗೆ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡಿದರು ಅಂತ ಅವರನ್ನು ನೀವು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳತಕ್ಕಂತಹದ್ದು ಕೂಡ ಉಂಟಾಗುತ್ತೆ. ಆದ್ದರಿಂದ ಇವೆಲ್ಲವೂ ಕೂಡ ಆ ಗ್ರಹಗತಿಗಳು ಒದಗಿ ಬಂದಾಗ ಎಲ್ಲದೂ ಕೂಡ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಈ ಆರ್ಥಿಕವಾದಂತಹ ಸಂಕಷ್ಟಗಳಿಂದ ಹೊರಬರುವುದಕ್ಕೆ
ಬಂಧು ಮಿತ್ರರ ಸಹಾಯ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆರೋಗ್ಯ ಏನಾದರೂ ತುಂಬ ಸಮಸ್ಯೆಗಳು ಕಾಡ್ತಾ ಇದ್ದರೆ ಆರೋಗ್ಯ ಸುಧಾರಣೆ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಂದರ್ಭವು ಕೂಡ ವರ್ಷದ ಆದಿಯಲ್ಲಿ ನೀವು ಅದರ ಒಂದು ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ, ಅಂದರೆ ಅನಾರೋಗ್ಯನ ಸಮಸ್ಯೆ ಇದ್ದರೆ ಸ್ವಲ್ಪ ಶಮನ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಹೊಸದಾಗಿ ಏನಾದರೂ ಮೇಜರ್ ಪ್ರಾಬ್ಲಮ್, ಆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಅಥವಾ ಏನಾದರೂ ಅಂಗಾಂಗಗಳಿಗೆ ತೊಂದರೆ ಆಗತಕ್ಕಂತಹದ್ದು ಇಂತಹದ್ದೇನಾದರೂ ಉಂಟಾಗುತ್ತಾ ಅಂದರೆ ಆರೋಗ್ಯ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ಈ ವರ್ಷದ ಆದಿಯಲ್ಲಿ ಮೊದಲ ಒಂದು 4 ತಿಂಗಳಲ್ಲಿ ಈ ಗ್ರಹಗಳ ಒಂದು ಪ್ರಭಾವದಿಂದಾಗಿ, ಅದರಲ್ಲೂ ವಿಶೇಷವಾಗಿ ಅಲ್ಲಿಗೆ ಗುರು ಬರತಕ್ಕಂದು ಅತಿಚಾರ ನಡೆ ಇಂತಹದ್ದೆಲ್ಲ ಇದೆ. ಅವನು ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದಕ್ಕೂ ಕೂಡ ಕಾರಣ ಆಗ್ತಾನೆ. ಆದರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚಸ್ಥಾನ ಆಗಿರುವುದರಿಂದ ಕರ್ಕಾಟಕ ರಾಶಿಯವರಿಗೆ ಅಲ್ಲಿ ಗುರು ಇದ್ದಾಗ ಅಷ್ಟೊಂದು ಕೆಟ್ಟ ಪರಿಣಾಮ ಉಂಟಾಗುವುದಿಲ್ಲ. ಆದರೆ ಗುರುಬಲ ಅವರಿಗೆ ಬರಬೇಕಾದರೆ ಗುರು ಸಿಂಹರಾಶಿಗೆ ಪ್ರವೇಶವನ್ನು ಮಾಡಬೇಕು, ಅಲ್ಲಿದ್ದಾಗ ಗುರುಬಲ ಇರುವುದಿಲ್ಲ. ಆದ್ದರಿಂದ ಈ ಆರ್ಥಿಕ ವಿಚಾರಗಳಲ್ಲಿ, ಅನಾರೋಗ್ಯದ ಸಮಸ್ಯೆಗಳಲ್ಲಿ ಕೂಡ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಅಥವಾ ಏನೋ ದುಡುಕು ಬುದ್ಧಿಯಿಂದ ನೀವು ಮುಂಜಾಗ್ರತೆ ತೆಗೆದುಕೊಳ್ಳದೆ ಎಲ್ಲೋ ಹಣವನ್ನು ತೊಡಗಿಸಿ ಆ ಮೂಲಕ ದೊಡ್ಡ ಮೊತ್ತವನ್ನು ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಇಲ್ಲಿ ನೀವು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದರೆ ನೀವು ದುಡುಕಿದರೆ ಅಥವಾ ಎಚ್ಚರ ತಪ್ಪಿದರೆ ಅಂಥದ್ದು ಕೆಲವೊಂದು ನಿಮಗೆ ಆ ವ್ಯವಹಾರ ಕ್ಷೇತ್ರದಲ್ಲಿ ದೊಡ್ಡ ಒಂದು ಮಟ್ಟದ ನಷ್ಟ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಈ ಓನ್ ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು, ತಾಳ್ಮೆಯಿಂದ ಮಾಡಬೇಕು. ಈ ಪಾರ್ಟ್ನರ್ಶಿಪ್ ಅಂದರೆ ನಿಮ್ಮ ಯಾರು ಪಾಲುದಾರರು ಇರ್ತಾರೋ ಅವರ ಜೊತೆಯಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಒಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಎಷ್ಟೋ ಚೆನ್ನಾಗಿ ನಡೀತಾ ಇರತಕ್ಕಂತಹ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ನಷ್ಟಕ್ಕೆ ಹೋಗಿರತಕ್ಕಂಥ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ತಾಳ್ಮೆ ಸಹನೆಯನ್ನು ಕಳೆದುಕೊಳ್ಳತಕ್ಕಂಥದ್ದು ಒಂದು, ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರವನ್ನು ಮಾಡದೆ ಮುಂದುವರಿತಕ್ಕಂಥದ್ದು, ಸರಿಯಾದ ಪ್ಲಾನ್ ಇಲ್ಲದೆ ಮಾಡತಕ್ಕಂಥ ಇಂತಹದ್ದೆಲ್ಲವೂ ಕೂಡ ಮುಖ್ಯವಾಗಿ ಆರ್ಥಿಕವಾದಂತಹ ನಷ್ಟಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಹೆಜ್ಜೆಯನ್ನು ಇಟ್ಟರೆ ಅದಕ್ಕೆ ಆರ್ಥಿಕವಾದಂತಹ ಒಂದು ಪ್ರಗತಿ ಅನ್ನತಕ್ಕಂಥದ್ದು ಕಾಣುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಅನಾವಶ್ಯಕವಾಗಿ ಸಾಲವನ್ನು ಮಾಡುವುದಕ್ಕೆ ಹೋಗಬೇಡಿ, ಸಾಲವನ್ನು ಕೊಡುವತಕ್ಕಂಥದ್ದು ಒಳ್ಳೆಯದಲ್ಲ. ಆದ್ದರಿಂದ ಈ ಒಂದು ವರ್ಷದಲ್ಲಿ ಆರ್ಥಿಕವಾದಂತಹ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಅದರಲ್ಲಿ ಇನ್ನು ಕೆಲವೊಂದು ಪರಿಹಾರಗಳು, ಈ ಒಂದು ವರ್ಷದಲ್ಲಿ ದುರ್ಗಾ ಸಂಬಂಧಿತವಾದಂತಹ ಹೋಮವನ್ನು ಮಾಡಿ, ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ದಿವಸ ದುರ್ಗಾ ಒಂದು ಶಕ್ತಿಪೀಠಗಳು ಅಂಥೇಳಿ ನಾವು ಏನು ಹೇಳ್ತೀವಿ, ಅಂತಹ ದುರ್ಗಾ ಮಾತೆಯ ಸಾನ್ನಿಧ್ಯ ಜಾಗೃತವಾಗಿರತಕ್ಕಂತಹ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಯನ್ನು ಹೋಗತಕ್ಕಂಥದ್ದು, ಮನೆಯಲ್ಲಿ ಅಮ್ಮನವರಿಗೆ ಸಂಬಂಧಪಟ್ಟಂಥ ದೇವಿ ಶಕ್ತಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲವನ್ನು ನೀವು ಅನುಸರಿಸ್ತಕ್ಕಂಥ. ಜೊತೆಯಲ್ಲಿ ಗಣೇಶನನ್ನು ಪ್ರತಿನಿತ್ಯವೂ ಕೂಡ ಆರಾಧಿಸ್ತಕ್ಕಂಥ ಗಣೇಶ ಸ್ತೋತ್ರವನ್ನು ಪಠನೆಯನ್ನು ಮಾಡತಕ್ಕಂಥದ್ದು ವಿಘ್ನಗಳನ್ನೆಲ್ಲವೂ ಕೂಡ ನಿವಾರಣೆಯನ್ನು ಮಾಡುತ್ತೆ. ಈ ರೀತಿಯಾಗಿ ಪರಿಹಾರವನ್ನು ಆಚರಿಸಿಕೊಂಡ್ರೆ ಇನ್ನೂ ಉತ್ತಮವಾದಂತಹ ಒಂದು ಭವಿಷ್ಯ ಅನ್ನತಕ್ಕಂಥದ್ದು ಈ ವರ್ಷದಲ್ಲಿ ನಿರ್ಮಾಣ ಆಗುತ್ತೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾಲಿ ಭವಂತು.